ಮೀಕನ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ ಪ್ರವಾದನೆ ರೂಪವಾಗಿ ಹೇಳಲ್ಪಟ್ಟಿರುವಂಥ ಮಾತು ಅಂದರೆ ಅಧಿಪತಿ ಹುಡ್ತಾನಂತೆ. ಅಂದರೆ ಲೋಕವನ್ನು ಪರಿಪಾಲನೆ ಮಾಡುವಂಥ ಮಹಾರಾಜನ್. ಅದೇಲೋ ಪ್ರೇರೆ, ಅಧಿಪತಿ ಇಡೀ ಲೋಕವನ್ನು ಆಳ್ವಿಕೆ ಮಾಡುವಂಥ ಅಧಿಪತಿ ಹುಟ್ಟುವನು ಎಂದು ಮೊದಲೇ ಸೂಚಿತವಾದಿದೆ ಪ್ರೇರೆ. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ನಡೆದು ಕೂಸು ಇದ್ದ ಸ್ಥಳಕ್ಕೆ ಮೇಲೆ ಬಂದು ನಿಂತಿತು. ಏನು ಪ್ರೇರೆ, ನಕ್ಷತ್ರ ಯೇಸು ಪ್ರಭು ಹುಟ್ಟಿದ ಸ್ಥಳಕ್ಕೆ ಅರ್ಥ ಮಾಡ್ಕೊಳ್ಳಿ ಮಾತು. ಈ ಸ್ಟಾರ್ ಐತಲ್ಲ, ಯೇಸು ಪ್ರಭು ಹುಟ್ಟಿದ ಸ್ಥಳಕ್ಕೆ ಬಂದು ಸೂಚನೆ ತೋರಿಸ್ತಾ ಇದೆ. ನಕ್ಷತ್ರ ತೋರಿಸ್ತಾ ಇದೆ ಪ್ರೇರೆ, ರೂಟ್ ಮ್ಯಾಪು. ಅರ್ಥ ಮಾಡ್ಕೊಳ್ಳಿ. ಆತನು ಯಾರು ಅಂತ ಅರ್ಥ ಮಾಡ್ಕೊಂಡ್ರೆ ಪ್ರೇರೆ ನಮ್ಮ ಜೀವನ ನಿಜವಾಗ್ಲೂ ಪಾವನ ಆಗುತ್ತೆ ಪ್ರೇರೆ. ಯೇಸು ಪ್ರಭು ಯಾರು ಅಂದರೆ ಇಡೀ ಜಗತ್ತನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನು. ಸೃಷ್ಟಿಲಿರುವಂಥ ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ನಕ್ಷತ್ರಗಳು, ಸೂರ್ಯಗಳು, ಸಮುದ್ರಗಳು ಯೇಸು ಪ್ರಭುವಿನ ಮಾತಿಗೆ ಒಳಪಟ್ಟು ಜೀವನ ಮಾಡ್ತಾ ಐತೆ. ಯೋಚನೆ ಮಾಡಿ, ಈ ಮಾತು ಯೋಚನೆ ಮಾಡಿ. ಪ್ರತಿಯೊಂದು ಗಾಳಿ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ನೀರಾಗಿರ್ಬೋದು, ನಕ್ಷತ್ರವಾಗಿರ್ಬೋದು, ಸೂರ್ಯವಾಗಿರ್ಬೋದು, ಯೇಸು ಪ್ರಭುವಿನ ಮಾತಿನ ಮೇಲೆ ಜೀವನ ಮಾಡ್ತಾ ಇದೆ. ನಕ್ಷತ್ರ ಜೋಯಿಸರಂದ್ರೆ ದೊಡ್ಡ ದೊಡ್ಡ ಜ್ಞಾನಿಗಳು, ದೊಡ್ಡ ದೊಡ್ಡ ಪಂಡಿತರಿಗೆ ಮಾರ್ಗ ತೋರಿಸ್ತಾ ಇದೆ, ರೂಟ್ ಮ್ಯಾಪ್ ತೋರಿಸ್ತಾ ಇದೆ ನಕ್ಷತ್ರ ಅಲ್ವಾ? ದೇವ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇಲ್ಲ ಪ್ರೇರಣೆ. ದೇವ್ರ ಬಗ್ಗೆ ನಮಗೆ ತಪ್ಪು ಮಾಹಿತಿ ಕೊಟ್ಬಿಟ್ಟಿದ್ದಾರೆ ಜನ ಏನಂದರೆ ಬೈಬಲ್ಲು ಹೇಗಿದೆ, ಏನು ಅದರ ಮರ್ಮ ಏನು, ಅದರ ಗುಣಾರ್ಥ ಏನು, ಅದರ ಸತ್ಯಾಂಶ ಏನು ಅಂತ ಕಡೆಯವರೆಗೂ ಓದಲ್ಲ. ಅಲ್ಲಿ ಇಲ್ಲಿ ವಚನ, ಅಲ್ಲಿ ಒಂದು ವಚನ, ಇಲ್ಲೊಂದು ವಚನ ಓದಿ ಏನೂ ಅರ್ಥ ಮಾಡ್ಕೊಳ್ಳಲ್ಲ. ಬಾಯಿ ಬಂದಂಗೆ ಬೈಬಲ್ ಬಗ್ಗೆ ಮಾತಾಡ್ತಾರೆ. ಒಂದು ಸಿನಿಮಾ ಟಾಕೀಸ್ಗೆ ಹೋಗುವಾಗ, ಒಂದು ಸಿನಿಮಾ ನೋಡೋಕೆ ಹೋಗುವಾಗ ನೀವು ಆ ಸಿನಿಮಾ ಪ್ರಾರಂಭದಿಂದ ನೋಡಿದ್ರೆ ಅಂತ್ಯದವರೆಗೂ ನಿದ್ದೆ ಮಾಡಿದೆ ನೋಡಿದ್ರೆ ಅರ್ಥ ಆಗುತ್ತೆ ಹೆಚ್ಚು ಕಮ್ಮಿ. ಒಂದೊಂದು ಫಿಲಮ್ಗಳು ಅರ್ಥನೇ ಆಗಲ್ಲ, 10 ಸಾರಿ ನೋಡೋ ಅರ್ಥ ಆಗಲ್ಲ. ಓಕೆನಾ? ಈಗ ಈ ದೈವಿಕ ಗ್ರಂಥದಲ್ಲಿ ಬರೆಸಿರುವಂಥ ಈ ಮಾತುಗಳು ಅಲ್ಲೊಂದು ಇಲ್ಲೊಂದು ಓದಿದ್ರೆ ಅರ್ಥ ಆಗುತ್ತಾ? ಏನ್ರಿ ಫಿಲಮ್ ಟಾಕೀಸ್ ನೀವು ಇಂಟ್ರೋಲ್ ಆದಮೇಲೆ ಹೋಗಿ ಫಿಲಮ್ ನೋಡಿದ್ರೆ ಅರ್ಥ ಆಗುತ್ತಾ? ಅಥವಾ ಇಂಟ್ರೋಲ್ವರೆಗೂ ನೋಡ್ಬಿಟ್ಟು ಎದ್ದೊಟ್ಟೋದ್ರೆ ನಮ್ಗೆ ಅರ್ಥ ಆಗುತ್ತೆ ಏನಾದರೂ ಎಂಡಿಂಗ್ ಏನಾಯಿತು ಅಂತ? ಏನೂ ಅರ್ಥ ಆಗಲ್ಲ. ಯಾವನೋ ಬಂದು ಯಾವನ ಜೊತೆಲಿರೋಂಗೆ ನೀವು ಕತೆ ಕೇಳಬೇಕು ಏನಾಯ್ತಪ್ಪ ಅಂತ. ಓಕೆನಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಫುಲ್ ಸಿನಿಮಾ ನೋಡಿದಂಥ ಈ ಸತ್ಯವೇದ ಗ್ರಂಥದ ಪಿಕ್ಚರನ್ನು ನೋಡಿದಂತ ನಾನು ಹೇಳ್ತಾ ಇದ್ದೀನಿ, ಯೇಸು ಪ್ರಭುವಿಗೆ ಗಾಳಿ ಒಳಪಡ್ತಾ ಇದೆ, ಸಮುದ್ರ ಒಳಪಡ್ತಾ ಇದೆ, ನಕ್ಷತ್ರ ರೂಟ್ ಮ್ಯಾಪನ್ನು ತೋರಿಸ್ತಾ ಇದೆ ಯೇಸು ಪ್ರಭುವಿನ ಬಳಿಗೆ ಬಂದು. ನೋಡಿ, ಅದೇ ಬರ್ದೈತಲ್ಲ ಅದ ಪ್ರೇರೆ. 9ನೇ ವಚನ. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು. ಈತನೆಂತ ಮಹಾಪುರುಷನಿರ್ಬೋದು, ಈತನ ಮಹಾದೇವರು, ಈತನು ನಕ್ಷತ್ರ ತೋರಿಸ್ತಾ ಇದೆ ನಮಗೆ ಮಾರ್ಗ ಅಂದರೆ ಈತನು ಸಾಮಾನ್ಯದವನಲ್ಲ.
ನಕ್ಷತ್ರವನ್ನು ಕೊಟ್ಟು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರತ್ನಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಅರಸನು ಯೇಸುವನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದ್ದು. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು. ಆಗ ಅವನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿ ವೇಳೆಯಲ್ಲಿ ಕರಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ಹೆರೋದನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು. ಇದರಿಂದ ನನ್ನ ಮಗನು ಐಗುಪ್ತ ದೇಶದೊಳಗಿಂದ ಕರೆದನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು. ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದ್ದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ ತಾನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ಲೆಹೇಮಿನಲ್ಲಿ ಅದರ ಎಲ್ಲ ನೆರೆಹೊರೆ ಹಳ್ಳಿಗಳಲ್ಲಿಯೂ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು. ಏನ್ರೆ ಅರಸನು ಪ್ರಪಂಚವನ್ನು ಪಾಲಿಸಬೇಕಾಗಿರುವಂಥ ಈತನ ಜಾಗಕ್ಕೆ ಇನ್ನೊಬ್ಬ ಅರಸನು ಬರ್ತಾ ಇದ್ದಂತ ಅಪಾರ್ಥ ಮಾಡಿಕೊಂಡು ಯೇಸುಪ್ರಭು ಈ ದೇಶದ ಒಂದು ರಾಜನಾಗಿದ್ದಕ್ಕೆ ಬರಲಿಲ್ಲ. ಅಂದರೆ ದೈಹಿಕವಾದಂಥ ರಾಜನಾಗಿ ಬರೋದಕ್ಕೆ ಆತನು ಇಷ್ಟಪಡಲಿಲ್ಲ, ಆತ್ಮಿಕವಾದ ರಾಜನು ಆತನು. ಈ ಹೆರೋದನು ಎಂಬುವಂಥ ಈ ರಾಜನು ಅರಸನು ಏನು ಮಾಡಿದಾನಂದ್ರೆ 2 ವರ್ಷದ ಮಕ್ಕಳನ್ನು ಕೊಲ್ಲಿಸಿದನಂದ್ರೆ ಪ್ರೇರೆ ಈತನು ಮೃಗನು ಪ್ರೇರೆ ಈತನು ಭಯಂಕರ ದರಿದ್ರದವನು, ಮೃಗ ಈತನು. 2 ವರ್ಷದ ಮಕ್ಕಳುಗಳನ್ನು ಕೊಲ್ಲಿಸ್ತಾ ಇದ್ದಾನಂದ್ರೆ ಈತನಲ್ಲಿ ಏನಿದೆ? ರಾಕ್ಷಸತ್ವ ಇದೆ, ದೈವತ್ವ ಇದೆಯಾ? ಒಂದು ಮಗುನ 100 ಮಗುವನ್ನು ಕೊಲ್ಲಿಸ್ತಾ ಇದ್ದಾನೆ, 1000 ಮಗುನೇ ಇರ್ಬೋದು ಪ್ರೇರೆ. 2 ವರ್ಷದ ಮಕ್ಕಳನ್ನು ಕೊಲ್ಲಿಸ್ತಾ ಇದ್ದಾನೆ. ಆತನು ಹುಟ್ಟಿದ ಕಾಲಕ್ಕೆ ಈತನ ಕಾಲಕ್ಕೆ ಸ್ವಲ್ಪ ಗ್ಯಾಪ್ ನಡೀತಿತ್ತು. ಆ ಗ್ಯಾಪಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ 2 ವರ್ಷ ಆಯ್ತಲ್ಲ ಯೇಸುಪ್ರಭು ಹುಟ್ಟಿ ಡೇಟ್ ಆಫ್ ಬರ್ತ್ ನೋಡಿದ್ರೆ, ಈಗೇನು ಮಾಡ್ತೀನಿ 2 ವರ್ಷದಲ್ಲಿ ಇರೋಂಥ ಯಾವ ಗಂಡು ಮಗುನೂ ಇರಬಾರ್ದು, ಎಲ್ಲರೂ ಕೊಂದಾಕ್ರಿ ಅಂತ ಮಕ್ಕಳುಗಳನ್ನು ಪ್ರೇರೆ ರಕ್ತಪಾತ ಮಾಡಿದಂಥ ರಾಕ್ಷಸನು ಪ್ರೇರೆ ಹೆರೋದನು. ರಾಕ್ಷಸನೇ. ಮನುಷ್ಯರ ಹೃದಯದಲ್ಲಿ ಈ ದಿನ ರಾಕ್ಷಸನು ಸೇರಿಕೊಂಡು ಪ್ರೇರೆ ಮನುಷ್ಯರು ಕೊಲ್ಲುವಂಥದ್ದು ಎಷ್ಟು ಮಾತ್ರಕ್ಕೆ ಸರಿ ಪ್ರೇರೆ. ಈತನೇನಾಗಿದ್ದಾನೆ? ರಾಕ್ಷಸನಾಗಿದ್ದಾನೆ. ಚಿಕ್ಕ ಮಕ್ಕಳನ್ನು ಕೂಡ ಕೊಲ್ಲಿಸ್ತಾ ಇದ್ದಾನೆ. ಅಂದರೆ ಯೇಸು ಪ್ರಭುವಿನ ಮೇಲೆ ಆ ದುಷ್ಟಶಕ್ತಿಗೆ ಇರುವಂಥ ಕಣ್ಣು ಎಷ್ಟು ದೊಡ್ಡದಿರ್ಬೋದು ಯೋಚನೆ ಮಾಡಿ. 2 ವರ್ಷದೊಳಗಿನ ಕೂಸುಗಳನ್ನೆಲ್ಲ ಕೊಲ್ಲಿಸಿದನು. ಯೆರೆಮೀಯನೆಂಬ ಪ್ರವಾದಿಯು ಹೇಳಿದ ಮಾತು ಆ ಕಾಲದಲ್ಲಿ ನೆರವೇರಿತು. ಅದೇನೆಂದರೆ, ರಾಮದಲ್ಲಿ ಬೊಬ್ಬೆಯು ಕೇಳಿಸಿತು, ಅಳುವಿಕೆಯು ಬಹು ಗೋಳಾಟವೂ ಉಂಟಾದವು. ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ಅತ್ತತ್ತು ಅವರು ಇಲ್ಲದೆ ಹೋದದಕ್ಕಾಗಿ ಸಮಾಧಾನ ಹೊಂದಲಲ್ಲದೆ ಇದ್ದಳು. ಯೆರೆಮೀಯನ ಕಾಲದಲ್ಲಿ ಸುಮಾರು 700-800 ವರ್ಷ ಕ್ರಿಸ್ತಪೂರ್ವ ಆವಾಗಲೇ ಈ ಮಾತು ಪ್ರವಾದನೆ ರೂಪವಾಗಿ ಬರೆಯಲ್ಪಟ್ಟಿದೆ. ಯೇಸು ಪ್ರಭು ಹುಟ್ಟುವಾಗ ಆತನ ದೆಸೆಯಿಂದ ಅನೇಕ ಮಕ್ಕಳಿಗೆ, ಅಂದರೆ ಆತನು ಹುಟ್ಟಿದಕ್ಕಾಗಿ ಈ ರಾಕ್ಷಸನಾದ ಹೆರೋದನು ಏನು ಮಾಡ್ತಾನೆ ಅಂದರೆ ಮಕ್ಕಳನ್ನು ಕೊಂದಾಕ್ತಾನೆ ಅಂತ ದೇವರು ಆ ಕಾಲದಲ್ಲೇ ಬರೆಸಿದರು. ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು, ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿರುವವನು ಸತ್ತು ಹೋದರು ಎಂದು ಹೇಳಿದನು. ಆಗ ಯೋಸೇಫನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಆದರೆ ಅರ್ಕೆಲಾಯನು ತನ್ನ ತಂದೆಯಾದ ಹೆರೋದನಿಗೆ ಬದಲಾಗಿ ಯೂದಾಯವನ್ನು ಆಳುತ್ತಾನೆಂದು ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದನು. ಆಗ ಅವನು ಕನಸಿನಲ್ಲಿ ದೇವರ ಅಪ್ಪಣೆಯನ್ನು ಹೊಂದಿ ಗಲಿಲಾಯ ಸೀಮೆಗೆ ಹೋದನು ಮತ್ತು ನಜರೇತ್ ಎಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು, ಇದರಿಂದ ನಜರೇತ್ ಎಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು. 3ನೇ ಅಧ್ಯಾಯ. ಸ್ನಾನಿಕನಾದ ಯೋಹಾನನ ಉಪದೇಶ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಆದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ. ಈ ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು, ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು.
ಅವನಿಗೆ ಮಿಡತೆ ಮತ್ತು ಕಾಡು ಜೇನು ಆಹಾರವಾಗಿದ್ದವು. ಏನು ಬೇರೆ? ಯೇಸು ಪ್ರಭುವಿನ ಮಾರ್ಗವನ್ನು ಸರಾಗ ಮಾಡೋದಕ್ಕೋಸ್ಕರ, ಅಂದರೆ ಆತನ ದಾರಿಯನ್ನು ಪ್ರೇರೆ ಮಾರ್ಗವನ್ನು ತೋರಿಸುವನು. ಮುಂದೆ ಯೋಹಾನನು ಬರ್ತಾ ಇದ್ದಾನೆ ಪ್ರೇರೆ. ಯೇಸು ಪ್ರಭು ಎಂಬುವಂಥ ಲೋಕರಕ್ಷಕನು, ಆತ್ಮರಕ್ಷಕನು ನಮ್ಮ ಮುಂದೆ ಹುಟ್ಟುವನಾಗಿದ್ದಾನೆ. ಆದ್ದರಿಂದ ದೇವರಿಂದ ಮೊದಲೇ ಕಲಿಸಲ್ಪಟ್ಟ, ಅಂದರೆ 6 ತಿಂಗಳು ಮುಂಚೆ ಹುಟ್ಟಿದವನು ಯಾರು? ಸ್ಥಾನಿಕನಾದ ಯೋಹಾನನು ಬಂದು ಜನರಿಗೆ ಯೇಸು ಕ್ರಿಸ್ತನ ಕುರಿತು ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾನೆ ಬೇರೆ. 5ನೇ ವಚನ. ಆಗ ಯೆರೂಸಲೇಮ್ ಎಲ್ಲ ಯೂದಾಯವು ಯೋರ್ದಾನ್ ಹೊಳೆಯ ಸುತ್ತಲಿರುವ ಎಲ್ಲ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಆತನಿಗೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ತಮ್ಮ ತಮ್ಮ ಪಾಪಗಳನ್ನು ಅರಿಕೆ ಮಾಡ್ತಾ ಇದ್ದಾರೆ ಜನರು. ನಾವ್ಯಾವಾಗ ಪ್ರೇರಣೆ ನಮ್ಮ ಪಾಪ ಅರಿಕೆ ಮಾಡೋದು? ನಮ್ಮ ದಿನಮಾನಗಳು ಭಯಂಕರವಾದ ರೀತಿಯಲ್ಲಿ ಹೋಗ್ತಾ ಇದೆ. ಉಸುಬಿನಂತೆ ನಮ್ಮ ದಿನಗಳು ಹೊಟ್ಟಿನಂತೆ ಹಾರೋಗ್ತಾ ಇದೆ. ಜನರು ಭಯಭ್ರಾಂತರಾಗಿ ಯೋಹಾನನ ಮಾತಿಗೆ ದಿಗಿಲುಪಟ್ಟು ಬಂದು ತಮ್ಮ ತಮ್ಮ ಪಾಪಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ನಾನು ಇಂಥ ವ್ಯಭಿಚಾರ ಮಾಡಿದ್ದೀನಿ, ನಾನು ಇಂಥ ದ್ರೋಹ ಮಾಡಿದ್ದೀನಿ, ನಾನು ಇಷ್ಟು ಜನಕ್ಕೆ ಮೋಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ನಾಚಿಕೆ ಇಲ್ವಾ? ಹೇಳ್ಕೊಂಡು ಬಿಟ್ಬಿಡೋಂಗೆ ನಾಚಿಕೆ ಇಲ್ಲ, ಬಿಡದೇ ಇರೋರಿಗೆ ನಾಚಿಕೆ. ಅವನು ಹೇಳಲ್ಲ, ತಮ್ಮ ತಮ್ಮ ಪಾಪಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ದೇವರೇ, ನಾವು ಜಗದ್ರಕ್ಷಕನಾದ ಯೇಸು ಪ್ರಭುವನ್ನು ನಾವು ನಂಬದೆ ನಮ್ಮ ತಾತ ಅಜ್ಜಿಂದರ ಪಾರಂಪರೆಯಲ್ಲಿ ನಾವು ಬಂದು ಈ ಥರ ಒಬ್ಬ ಪ್ರಭು ಹುಟ್ಟಿದನಂತ ನಾವು ಗ್ರಹಿಸಲಿಲ್ಲ. ಲೋಕವನ್ನು ನೋಡ್ದೋ, ಲೋಕದಲ್ಲಿರುವಂಥ ಸಂತೋಷವನ್ನು ನೋಡ್ದೋ, ಲೋಕದಲ್ಲಿರುವಂಥ ವೈಭವವನ್ನು ನೋಡ್ದೋ, ಆದರೆ ದೇವರನ್ನು ನಾವು ನೋಡಲೇ ಇಲ್ಲ. ದೇವರ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳಿಲ್ಲ. ದೇವರು ಯಾರಂತ ನಾವು ತಿಳ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ, ಕಷ್ಟಪಡಲಿಲ್ಲ, ಹುಡುಕ್ಲಿಲ್ಲ. ಈಗ ಯೋಹಾನ ನೀನು ಹೇಳ್ತಾ ಇದೆಯಲ್ಲ ಯೇಸು ಕ್ರಿಸ್ತನ ಬಗ್ಗೆ, ಆತನ ಯಾರಂತ ನಮಗೆ ತಿಳಿಸ್ತಾ ಇದೆಯಲ್ಲ ಯೋಹಾನನೇ. ಅದಕ್ಕೋಸ್ಕರ ನಾವು ನಿನ್ನ ಬಳಿಗೆ ಬರ್ತಾ ಇದ್ದೀವಿ. ನಮ್ಮ ಪಾಪಗಳನ್ನು ನೋಡಿ ಅದೇ ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ದೀಕ್ಷಾಸ್ನಾನ ಪ್ರೇರೆ. ದೀಕ್ಷಾಸ್ನಾನ ಅಂದರೆ ಅನೇಕರು ಏನಂತಾರೆ ಬೇರೆ ವಿಷಯಕ್ಕೆ, ಅಂದರೆ ಯಾಕೆ ಇಷ್ಟೊಂದು ವಚನ ಓದ್ಕೊಂಡು ಬಂದೆ ಅಂದರೆ, ಕೆಲವರಿಗೆ ಬೈಬಲ್ ಬಗ್ಗೆ ಗೊತ್ತಿರಲ್ಲ ಪ್ರೇರೆ. ಬೈಬಲಲ್ಲಿ ಏನೋ ಮತಗ್ರಂಥ ಇದೆ, ಕುಲಗ್ರಂಥ ಇದೆ ಅಂತ ಅನ್ಕೋತಾರೆ. ಆದ್ದರಿಂದ ಅನೇಕ ವಚನಗಳನ್ನು ಓದ್ಕೊಳ್ತಾ ಬಂತ ಒಂದು ಮಾತಿಗೆ ನಿಮಗೆ ಅರ್ಥ ಕೊಡೋದಕ್ಕೆ ನಿಲ್ಲಿಸಿದ್ದೇನೆ. ಯೇಸು ಕ್ರಿಸ್ತನು ಮತಸ್ಥಾಪನೆಯೋ ಕುಲಸ್ಥಾಪನೆಯೋ ಮಾಡೋದಕ್ಕೆ ಬಂದನಂತ ಅನೇಕರು ಅಪಾರ್ಥ ಮಾಡಿಕೊಳ್ಳೋರಾಗಿದ್ದಾರೆ. ಆದರೆ ಇಲ್ಲಿರುವಂಥ ಅನೇಕ ಜನರು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದಾರೆ. ದೀಕ್ಷಾಸ್ನಾನ ಅಂದರೆ ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸೋದಕ್ಕೆ ಪ್ರಾರಂಭ ಮಾಡುವಂಥ ಮೊದಲನೇ ಮೆಟ್ಟಲು. ಓಕೆನಾ? ಈಗ ಅನೇಕರು ಹೇಳುವಂಥ ವಿಷಯ, ನೀವು ಕನ್ವರ್ಟ್ ಆದ್ರ ಅಂತಾರೆ, ನೀವು ಕ್ರಿಶ್ಚಿಯನಿಟಿಗೆ ಕನ್ವರ್ಟ್ ಆದ ಅಂತಾರೆ. ಕನ್ವರ್ಟ್ ಅಂದರೆ ಬೇರೆ. ನಿಮ್ಗೆ ಉದಾಹರಣೆ, ನಿಮ್ಗೆ ಅರ್ಥ ಆಗೋದು ಹೇಳ್ತೀನಿ. ಕನ್ವರ್ಟ್ ಅಂತ ನೀವು ಹೇಳ್ತೀರಾ, ನಾವೇನಂತೀವಿ ಅಂದರೆ ಮಾನಸಾಂತರ. ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ದೀಕ್ಷಾಸ್ನಾನ ಮಾಡಿಕೊಳ್ಳೋದೇನೆಂದರೆ ಕನ್ವರ್ಟ್ ಆಗುವಂಥದ್ದಲ್ಲ, ಕ್ರೈಸ್ತ ಧರ್ಮಕ್ಕೆ ಸೇರುವಂಥದ್ದಲ್ಲ. ಕ್ರೈಸ್ತತ್ವ ಧರ್ಮನೇ ಅಲ್ಲ. ಮೊದಲನೇದಾಗಿ ಅದು ಮಾರ್ಗ, ಧರ್ಮ ಅಲ್ಲ, ಅದು ಮಾರ್ಗ. ಅದು ಮಾರ್ಗ ಪ್ರೇರೆ. ಅದು ಜೀವದ ಮಾರ್ಗ, ಸತ್ಯದ ಮಾರ್ಗ. ಜೀವದ ಮಾರ್ಗ, ಸತ್ಯದ ಮಾರ್ಗ. ಜೀವದ ಮಾರ್ಗ, ಸತ್ಯದ ಮಾರ್ಗ ಆಗಿದೆ. ಎಲ್ಗ ಮಾರ್ಗ? ಪರಲೋಕಕ್ಕೆ. ಸತ್ಯ ಅಂದರೆ ಸುಳ್ಳಿನ ಭ್ರಮೆಯಲ್ಲಿದ್ದೇವೆ ನಾವು. ಮರಣದ ಒಂದು ಭ್ರಮೆಯಲ್ಲಿದ್ದೀವಿ ನಾವು. ಜೀವಂತವಾಗಿದ್ದೀವಿ ಅನ್ನೋ ಹೆಸರು ಮಾತ್ರ ಇದೆ. ಆದರೆ ನಾವೆಲ್ಲರೂ ಆ ತಂದೆಯಾದ ಪರಮಾತ್ಮನ ದೃಷ್ಟಿಯಲ್ಲಿ ಸತ್ತವರು. ಸುಣ್ಣ ಹಚ್ಚಿದ ಸಮಾಧಿ ಹಂಗೆ ನಮ್ಮ ಬಾಳೆಲ್ಲ ಆಗೈತೆ. ಮೇಲೆಲ್ಲ ಹೊಳಪಾಗೈತೆ, ಒಳಗೆಲ್ಲ ಉಳುಕಾಗೈತೆ. ಇದು ನಮ್ಮ ಜೀವನದ ಪರಿಸ್ಥಿತಿ ಆಗಿದೆ ಪ್ರೇರೆ. ಅನೇಕರು ಕನ್ವರ್ಟ್ ಆದ್ರೆ ಅಂತಾರೆ. ಕನ್ವರ್ಟ್ ಅಂದರೆ ಪ್ರೇರೆ, ಯೇಸು ಕ್ರಿಸ್ತನೇ ಆತ್ಮರಕ್ಷಕನು. ನಮ್ಮ ಪಾಪ ವಿಮೋಚನೆಗೋಸ್ಕರ ಕಲ್ವಾರಿ ಪೂಜೆಯ ಮೇಲೆ 2000 ವರ್ಷಗಳ ಹಿಂದೆ ನಮ್ಮ ಪಾಪದ ನಿಮಿತ್ತ, ನಮ್ಮ ಶಿಕ್ಷೆಯ ನಿಮಿತ್ತ ಆತನು ಬಂದು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಆ ಕಲ್ವಾರಿಯ ಕ್ರೂಜೆ ಮೇಲೆ ತನ್ನ ಪ್ರಾಣವನ್ನು ಸಮರ್ಪಿಸಿ ನಮಗೋಸ್ಕರ ಬಲಿಯಾದನು ಅನ್ನುವಂಥ ಸಾದೃಶ್ಯವನ್ನು ನಂಬುತ್ತಾ ದೀಕ್ಷಾಸ್ನಾನ ತೆಗೆದುಕೊಂಡು ನಾನು ಪಾಪಾತ್ಮನು, ನಾನು ಪಾಪ ಮಾಡಿದಂಥ ಈ ಪಾಪಗಳು ಈ ದಿನದಿಂದ ತೊಳೆಯಲ್ಪಡುತ್ತೆ,
ಮುಂದಿನ ದಿನಮಾನಗಳಲ್ಲಿ ನಾನು ಪರಿಶುದ್ಧನಾಗಿ ಜೀವಿಸಬೇಕು ಅನ್ನುವಂಥ ಒಂದು ಆತ್ಮಸಾಕ್ಷಿಯ ಜೀವನವನ್ನು ನಡೆಸಬೇಕೆನ್ನುವುದಕ್ಕೋಸ್ಕರ ಹಳೆಯ ಪಾಪಗಳನ್ನು ತೊಳೆದುಕೊಂಡು ದೀಕ್ಷಾಸ್ನಾನದ ಮೂಲಕ ನೀರನ್ನು ಮುಳುಗಿಸುವಾಗ ಪಾಪದ ಪಾಲಿಗೆ ಸತ್ತು ಉಣಲ್ಪಟ್ಟು ನಾವು ಮುಳುಗಿದಾಗ ಎದ್ದಾಗ ಕ್ರಿಸ್ತನಲ್ಲಿ ಜೀವಿಸುವುದಕ್ಕೆ ಆ ಹೊಸ ಜೀವನ, ಹೊಸ ಬದುಕು ಪ್ರೇರಣೆ ನಮಗೆ. ಅರ್ಥ ಆಯ್ತಾ? ದೀಕ್ಷಾಸ್ನಾನ ಎಂಬುದಾಗಿ ನೋಡುವಾಗ ನೀವು ಹೇಳುವಂಥ ಕನ್ವರ್ಟ್ ಆಯ್ತಲ್ಲ, ಅದು ಕನ್ವರ್ಟ್ ಅಲ್ಲ, ಮಾನಸಾಂತರ. ನಾನು ಪಾಪಿ ದೇವರೇ, ನಾನು ಪಾಪಾತ್ಮನು, ಹುಟ್ಟಿ ನನಗೆ ಜ್ಞಾನ ತಿಳುವಳಿಕೆ ಬಂದಾಗಿಂದ ನಾನು ಒಳ್ಳೆ ಕೆಲಸ, ಪರಿಶುದ್ಧವಾದ ಕೆಲಸ ಯಾವುದೂ ಮಾಡೋದಕ್ಕೆ ಇಷ್ಟಪಡಲಿಲ್ಲ. ಪಾಪದ ಮೇಲೆ ಪಾಪ ಮಾಡಿ ನಾನು ಅಸಮಾಧಾನವಾಗಿಯೂ, ನೆಮ್ಮದಿ ಇಲ್ಲದವನಾಗಿಯೂ, ದುರ್ನಡತೆ ಉಳ್ಳವನಾಗಿಯೂ, ದುಷ್ಟಕೃತ್ಯಗಳನ್ನು ಮಾಡುವವನಾಗಿಯೂ ಇದ್ದದ್ದರಿಂದ ಪಾಪದ ಕೊಡವು ತುಂಬಿ ನಾನು ಮರಣವನ್ನು ಹಡಿಯುವಂಥ ಪರಿಸ್ಥಿತಿಯಲ್ಲಿ ನನ್ನ ಪಾಪ ವಿಮೋಚನೆಗೋಸ್ಕರ ನನ್ನ ಬದಲು ಇನ್ನೊಬ್ಬನು ಬಲಿಯಾಗಿದ್ದಾನೆ. ನನಗೆ ಬರಬೇಕಾದಂಥ ಶಿಕ್ಷೆಯನ್ನು ಮತ್ತೊಬ್ಬನು ಎತ್ಕೊಂಡಿದ್ದಾನೆ. ಪ್ರೇಮೆ ಮತ್ತೊಬ್ಬನು ಎತ್ಕೊಂಡಿದ್ದಾನೆ. ಆತನೇ ಯಜ್ಞದ ಕುರಿಯಾದಾತನು. ಆತನು ನಮ್ಮ ಪಾಪವನ್ನು ಹೊತ್ಕೊಂಡು ನಮ್ಗೇನು ಮಾಡಿದ್ದಾನೆ? ಪರಿಶುದ್ಧನಾಗಿ ಮಾಡೋದಕ್ಕೆ ಈ ಲೋಕಕ್ಕೆ ಬಂದಂತಹ ಮುಖ್ಯ ಉದ್ದೇಶ ಪ್ರೇರೆ ಆತನು ಬರುವಂಥದ್ದು. ದೀಕ್ಷಾಸ್ನಾನ ಮಾಡಿಸ್ಕೊಳ್ತಿದ್ದರು. ಆದರೆ ಅವನು ಫರಿಸಾಯರಲ್ಲಿಯೂ ಸದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರುಗಳಿಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಎಲೈ ಸರ್ಪ ಜಾತಿಯವರೇ ಅಂದರೆ ಪ್ರೇರೆ ಹಾಗೆ ಹುಟ್ಟಿದ್ದಾರೆ ಅಂತ ಅನೇಕರು ತಿಳ್ಕೊಬಿಟ್ಟಿದ್ದಾರೆ. ಬೈಬಲ್ಲು ಕೆಲವರು ಅಪಾರ್ಥ ಮಾಡ್ಕೊಂಡು ಏನಂತಾರೆ ಅಂದರೆ, ಆ ದಿನ ಹವ್ವಳ ಬಳಿ ಬಂದಿದ್ದು ಸರ್ಪ. ಆ ಸರ್ಪ ಹವ್ವಳ ಜೊತೆ ಪಾಪ ಮಾಡಿ ಅವಳಿಂದ ಹುಟ್ಟಿದಂಥ ಸಂತಾನ ಈ ಸರ್ಪ ಜಾತಿಯವರು ಅಂತ ಅಮಾಯಕರು ತಪ್ಪು ಮಾಹಿತಿ ತಿಳ್ಕೊಂಡಿದ್ದಾರೆ ಮತ್ತು ತಿಳಿಸುವವರು ಆಗಿದ್ದಾರೆ. ಸರ್ಪ ಜಾತಿಯವರು ಅಂದರೆ ಆ ರೀತಿ ಅಲ್ಲ ಪ್ರೇರೆ, ಆ ರೀತಿ ಅಲ್ಲ. ಇವಾಗ ಅನೇಕರಿಗೆ ನಾವು ಪೊಲೀಸಿ ಬೈತಾ ಇರ್ತೀವಿ, ಏನು ನಾಯಿ ಥರ ಆಡ್ತಾ ಇರ್ತೀಯ, ಹಂದಿ ಥರ ಆಡ್ತಾ ಇದೆಯಾ, ಏನು ಕೋತಿ ಗುಡ್ಡಿದ ಥರ ಆಡ್ತಾ ಇದೆಯಾ ಅಂತ ಅನೇಕರಿಗೆ ಕೋಪ ಬಂದಾಗ ನಮ್ಮ ಮಕ್ಕಳುಗಳನ್ನ ಬೈಯೋದನ್ನು, ತಮ್ಮ ಮಕ್ಕಳುಗಳನ್ನ ಬೈಯೋದನ್ನ ಅನೇಕ ತಂದೆಗಳನ್ನ ನೋಡ್ತೀವಿ, ತಂದೆ ತಾಯಿಗಳನ್ನ ಅಲ್ವಾ. ಏನು ನೀನು ಹಿಂಗೆ ಆಡ್ತೀಯ ಅಲ್ವಾ, ಏನು ಒಂಥರ ಆಡ್ತಾ ಇದೆಯಾ, ನೀನು ಪ್ರಾಣಿ ಥರ ಆಡ್ತಾ ಇದೆಯಾ ಅಂತ ಹೋಲಿಸಿ ವರ್ಣಿಸಿ, ಅಂದರೆ ಆ ಪ್ರಾಣಿಲಿರುವಂಥ ಸ್ವಭಾವ ಇವರಲ್ಲಿ ಇರೋದ್ರಿಂದ ವರ್ಣಿಸಿ ಹೋಲಿಸಿ ಬೈಯೋದನ್ನು ನಾವು ನೋಡಿದ್ದೇವೆ. ಈಗ ಇವ್ರಿಗೆ ಸರ್ಪ ಜಾತಿಯವರು ಅಂತ ಹೇಳ್ತಾರೆ ಅಂತಂದರೆ, ಹಾವಿಗೆ ಎರಡು ನಾಲಿಗೆ ಇರುತ್ತೆ ಪ್ರೇರೆ, ಹಾವಿಗೆ ಎರಡು ನಾಲಿಗೆ ಇರುತ್ತೆ. ಈ ಮನುಷ್ಯನಲ್ಲಿ ಏನಂದರೆ ಎರಡು ನಾಲಿಗೆ ಸ್ವಭಾವ, ಅಂದರೆ ವಿಷದ ಸ್ವಭಾವ. ಪ್ರಾಮುಖ್ಯವಾಗಿ ಹೇಳ್ಬೇಕಂದ್ರೆ ವಿಷ. ಬಾಯಿ ತೆಗೆದ್ರೆ ಇನ್ನೊಬ್ಬನ ಶಪಿಸುವಂಥ ವಿಷ, ಬಾಯಿ ತೆಗೆದ್ರೆ ಇನ್ನೊಬ್ಬನನ್ನ ಚಾಡಿ ಮಾತನ್ನು ಹೇಳುವಂಥ ಸ್ವಭಾವಗಳು, ಮತ್ತೊಬ್ಬನನ್ನು ಹೊಡೆಯುವಂಥದ್ದು, ಕೊಲ್ಲುವಂಥದ್ದು. ಇದೆಲ್ಲ ಯಾರ್ದು ಸ್ವಭಾವ ಅಂತಂದರೆ ಸೈತಾನನ ಸ್ವಭಾವ. ಇವ್ರ ಮಕ್ಕಳು ಅಂದರೆ ಅವರ ಗುಣಲಕ್ಷಣ ಉಳ್ಳವರು. ನಿಮ್ಮ ತಂದೆ ಇಂಥ ಸ್ವಭಾವ ಉಳ್ಳವನು ಅಂದರೆ ನಿಮ್ಮ ತಂದೆ ಸೈತಾನನಾಗಿದ್ದಾನೆ. ಅಂದರೆ ದೈಹಿಕವಾಗಿ ಅಲ್ಲ, ಆತ್ಮಿಕವಾಗಿ ದೇಹದಿಂದ ಸರ್ಪದಿಂದ ಹುಟ್ಟಿದವರ ಸಂತಾನ ಅಂತ ಇದ್ರ ಉದಾಹರಣೆ ಅಲ್ಲ ಪ್ರೇರೆ. ಇದ್ರ ಉದಾಹರಣೆ ಏನಾಗಿದೆ ಅಂದರೆ, ಅವನ ಗುಣವುಳ್ಳವರು, ಸೈತಾನನ ಗುಣವುಳ್ಳವರೇ ನೀವು. ನಿಮ್ಮ ಮನಸ್ಸು ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದ್ದಾರೆ. ಮುಂದೆ ಒಂದು ದಿವಸ ದೇವರ ಭಯಂಕರವಾದ ರೌದ್ರ ಕೋಪ ನಿಮ್ಮ ಮೇಲೆ ಬರೋದಕ್ಕೆ ಹೋಗ್ತಾ ಇದೆ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿಮಗೆ ಉಪದೇಶ ಮಾಡೋದ್ರಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗತ್ತಾ ದೇವರ ಕೈಲಿ? ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಬೀಳುವುದು ಭಯಂಕರ ಅಂತ ದೇವರ ವಾಕ್ಯ ಹೇಳಿರುವಾಗ ಇದರಿಂದ ನಿಮ್ಮ ಕೈಯಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗತ್ತಾ? ಈ ದೇವರ ಶಕ್ತಿಯಿಂದ, ದೇವರ ಒಂದು ಭಯಂಕರವಾದ ದಿನಗಳಲ್ಲಿ ನಿಮಗೆ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಶಕ್ತಿ ಇದೆಯಾ? ಎಲ್ಲೋಗ್ತೀರಾ ಪ್ರೇರೆ? ದಾವೀದನು ಹೇಳ್ತಾನಂದರೆ, ಎಲ್ಲಿ ಅಡ್ಕೊಳ್ಳಿ ದೇವರೇ ನಿನ್ನನ್ನು ನಾನು ತಪ್ಪಿಸ್ಕೊಂಡು, ನಿನ್ನ ಹಸ್ತದಿಂದ ನಾನು ತಪ್ಪಿಸ್ಕೊಂಡು ಎಲ್ಲೋಗ್ಲಿ? ಪಾತಾಳದಲ್ಲಿ ಅಡ್ಕೊಳ್ಳ, ಇಲ್ಲ ಭೂಮಿಯ ಕೆಳಗಡೆ ಅಡ್ಕೊಳ್ಳ, ಎಲ್ಲಿ ಹೋದರೂ ನಿನ್ನ ಹಸ್ತವು ನನ್ನನ್ನು ಬಿಡೋದಿಲ್ಲ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಹಸ್ತವು, ಆ ಕೈಗಳು, ನಮ್ಮ ಕೈ ಶುದ್ಧ ಇಲ್ಲ ಅದು ಪ್ರೇರೆ. ಕೆಲವರು ಹೇಳ್ತಾರೆ ಕಾನೂನಿನ ಕೈ ಬಹಳ ದೊಡ್ಡದು ಅಂತ. ದೇವರ ಕೈ ಅದರ ಅಪ್ಪನಂಥದ್ದು. ಕಾನೂನಿನ ಕೈ ಒಂದು ವೇಳೆ
ವಿಲನ್ಗಳ ಹತ್ರ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ದೇವರ ಕೈ ಮಾತ್ರ ಪ್ರತಿಯೊಬ್ಬರ ಕುತ್ತಿಗೆ ಮೇಲೆ ಇರುತ್ತೆ. ಪಶ್ಚಾತ್ತಾಪ ಪಡಲಿಲ್ಲ ಅಂದರೆ ಖಂಡಿತ ಅಮುಕ್ತಾರೆ ದೇವರು, ಅಮ್ಗೆ ಸಾಯಿಸ್ತಾರೆ ದೇವರೇ. ಆದುದರ ಪ್ರಿಯ ನಾವು ಅರ್ಥ ಮಾಡ್ಕೋಬೇಕಾದಂಥ ಸನ್ನಿವೇಶಗಳು ಏನು ಅಂತಂದರೆ, ಎಲೆ ಸರ್ಪ ಜಾತಿಯ ಬೇರೆ ದೇವರ ಕೋಪದಿಂದ ನಾವು ತಪ್ಪಿಸ್ಕೊಳ್ಬೇಕಂದ್ರೆ ಒಂದು ಮಾರ್ಗ ಇದೆ. ದೇವರ ಕೋಪಕ್ಕೆ ಗುರಿಯಾಗಬಾರ್ದು ಅಂದರೆ ನಾವು ಏನಾಗಿರಬೇಕು? ದೇವರ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ದೇವರ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮನ್ನು ನಾವು ಸರೆಂಡರ್ ಆದಂಗೆ. ಈ ಲೋಕದಲ್ಲಿ ಕೊಲೆ ಮುಂತಾದದನ್ನು ಮಾಡಿ ಸರೆಂಡರ್ ಆದರೆ ಗಲ್ಲು ಶಿಕ್ಷೆ ಸಿಗ್ಬೋದು. ದೇವರ ಮುಂದೆ ಸರೆಂಡರ್ ಆದರೆ ಮತ್ತೊಂದು ಜೀವನ ದೇವರು ಕೊಡ್ತಾರೆ. ಯಾಕಂದರೆ ದೇವರು ನಮ್ಮ ತಂದೆ ಆಗಿದ್ದಾರೆ, ಆತನು ಪರಮಾತ್ಮನು ನಮ್ಮ ತಂದೆ ಆಗಿದ್ದಾರೆ. ಮಾಡಬೇಕೆಂದಿದ್ದ ಕೇಡಿಗೆ ಆ ದೇವರು ಮನ ಮರುಗುವಂಥ ದೇವರಾಗಿದ್ದಾನೆ ಪ್ರೇರೆ. ಮನ ಮರುಗುವವನು. 1 ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಚನ. ಈ ಸರ್ಪ ಜಾತಿ ಅನ್ನೋದಕ್ಕೆ ಒಂದು ಉದಾಹರಣೆ ಒಂದು ನೋಡಿಕೊಳ್ಳೋಣ. 1 ಥೆಸಲೋನಿಕ 1:10. ಆತನು ಸತ್ತವರೊಳಗಿಂದ ಎಬ್ಬಿಸಿದಂಥ ಆಕಾಶದೊಳಗಿಂದ ಬರುವಂಥ ಆತನು ಕುಮಾರರನ್ನು ಎದುರು ನೋಡುವುದರಿಂದಲೂ ತಿಳಿಸುತ್ತಾರೆ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ದೇವರ ಕೋಪ ನಮ್ಮ ಮೇಲೆ ಭಯಂಕರವಾಗಿದೆ. ಇದರಿಂದ ತಪ್ಪಿಸುವುದಕ್ಕೆ ಯೇಸು ಪ್ರಭು ಮುಂದೆ ಹೋಗಿ ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ. ಪ್ರಾಣ ಕೊಟ್ಟು ನಮ್ಮನ್ನೆಲ್ಲ ದೈವ ಕೋಪದಿಂದ ರಕ್ಷಿಸಬೇಕು. ಅಂದರೆ ನಾವು ಯೇಸು ಪ್ರಭು ಮೇಲೆ ನಂಬಿಕೆ ಇಟ್ಟರೆ ದೇವರಿಗೆ ನಮ್ಮ ಮೇಲೆ ಕೋಪ ಕಡಿಮೆ ಆಗುತ್ತೆ. ಅಂದರೆ ತಂದೆಯಾದ ಪರಮಾತ್ಮನ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಮ್ಮನ್ನು ಕಳಿಸ್ಕೊಟ್ಟಿದ್ದಾನೆ ಅನ್ನೋಂಥ ವಿಷಯ ನಾವು ನಂಬಬೇಕು. ನಾವು ನಂಬಿದ್ರೆ ದೇವರು ಮಾಡ್ಕೊಂಡಿರೋಂಥ ಕೋಪಕ್ಕೆ ಸಂಧಾನ ಪಡ್ತಾರೆ. ನಾವು ನಂಬ್ತೀವ ಲೋಕಕ್ಕೆ ಬರಬೇಕಾದವನು ಈತನೇ ಬೆಳಕು. ಈ ಬೆಳಕನ್ನು ನಾವು ನಂಬದೆ ಎಷ್ಟು ದಿನ ಕತ್ತಲೆಯಲ್ಲಿ ಅಂಧಕಾರದಲ್ಲೇ ನಮ್ಮ ಜೀವಿತವನ್ನು ಹಾಳು ಮಾಡ್ಕೊಂಡಿದ್ವಲ್ಲ ಅಂತ ನಾವು ನಂಬ್ತೀವ? ನಂಬಬೇಕು ಪ್ರೇರೆ. ನಂಬಿದರೆ ದೇವರ ಮಹಿಮೆಯನ್ನು, ದೇವರ ಜ್ಞಾನವನ್ನು, ದೇವರ ಶಕ್ತಿಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ನಂಬಲಿಲ್ಲ ಅಂದರೆ ಪ್ರೇರೆ ವ್ಯರ್ಥ ಪ್ರೇರೆ, ಈ ಜೀವನ ವೇಸ್ಟ್. ಯೇಸು ಪ್ರಭುನ ನಂಬದೆ ಒಂದು ವೇಳೆ ಅಂಗೀಕಾರ ಮಾಡಿಕೊಳ್ಳದೆ ಪಾಪ ವಿಮೋಚನೆಯನ್ನು ಒಪ್ಪಿಕೊಳ್ಳದೆ ಸತ್ತೋದ್ರೆ ಭಯಂಕರವಾದಂಥ ಇನ್ನೊಂದು ಲೋಕಕ್ಕೆ ಹೋಗ್ತೀವಿ. ಆ ಲೋಕದಲ್ಲಿ ಅಗ್ನಿ ಆರೋದಿಲ್ಲ, ಬೆಂಕಿ ಆರೋದಿಲ್ಲ, ಆತ್ಮ ಸಾಯುವುದಿಲ್ಲ. ಈ ಲೋಕದಲ್ಲಿ ನಮ್ಮ ದೇಹವನ್ನು ಕೊಂದುಕೊಳ್ಳೋದಕ್ಕೆ ನಮಗೆ ಶಕ್ತಿ ಇದೆ, ಆತ್ಮವನ್ನು ಯಾರು ಕೊಲ್ಲಕ್ಕಾಗಲ್ಲ. ಆ ಆತ್ಮ ನರಳಿ 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 ಬೆಂಕಿಯಲ್ಲಿ ಇಲ್ಲಿ ಮಾಡಿದಂಥ ಪಾಪಗಳನ್ನು ಇಲ್ಲೇ ನೆನೆಸ್ಕೊಂಡು ಬಿಟ್ಬಿಟ್ರೆ ಒಂದು ಪಶ್ಚಾತ್ತಾಪದ ಜೀವನ ಇದೆ. ಪಾಪದ ಮೇಲೆ ಪಾಪ ಮಾಡುತ್ತಾ ನಾನು ಮಾಡ್ತಾ ಇರೋದೆಲ್ಲ ಸರಿನೇ ಅಂದುಕೊಂಡು ಒಂದು ವೇಳೆ ನಮ್ಮ ಜೀವನ ಇಲ್ಲಿ ಮುಗಿಸ್ಕೊಬಿಟ್ರೆ ಅಲ್ಲಿ ಮಾತ್ರ ನಾವು ತಪ್ಪಾಯಿತು ನಮ್ಮನ್ನು ಕ್ಷಮಿಸು ಅಂತ ಹೇಳಿದ್ರು ನಮ್ಮನ್ನು ಕ್ಷಮಿಸೋರು, ನಮ್ಮನ್ನು ಕಾಪಾಡೋರು ಯಾರೂ ಇಲ್ಲ. ಇಲ್ಲಿದ್ದಾರೆ, ಇಲ್ಲಿ ಸಮಯವಿದೆ, ಇಲ್ಲಿ ಅವಕಾಶವಿದೆ. ಅಲ್ಲಿ ಸಮಯನೂ ಇರಲ್ಲ, ಅವಕಾಶನೂ ಇರೋದಿಲ್ಲ. ಇದೇ ಒಳ್ಳೆ ಸಮಯ, ಇದೇ ಸುಪ್ರಸನ್ನತೆಯ ಕಾಲ, ಇದೇ ಒಳ್ಳೆ ಸಮಯ, ಇದೇ ಸುಪ್ರಸನ್ನತೆಯ ಕಾಲ. ಈ ದಿನದಲ್ಲಿ ನಾವು ದೇವರನ್ನು ನಂಬಿದರೆ ಆಶೀರ್ವಾದದ ಬದುಕು. ಈ ಬದುಕು ಆಶೀರ್ವಾದವಾಗಿರುತ್ತೆ ಪ್ರೇರೆ. ಶಾಪಗ್ರಸ್ತವಾದಂಥ ಈ ಜೀವನದಿಂದ ಆಶೀರ್ವಾದದ ಕಡೆಗೆ ದೇವರು ನಮ್ಮನ್ನು ನಡೆಸೋದಕ್ಕೆ ಕಾಯ್ತಾ ಇದ್ದಾರೆ. ಯಾರು? ಯೇಸು ಪ್ರಭು. ಶಾಪಗ್ರಸ್ತವಾಗಿದ್ದಂಥ ಈ ಜೀವಿತಗಳನ್ನು ದೇವರು ನಮ್ಮನ್ನು ಬದಲಾಯಿಸಿ ಯೇಸು ಪ್ರಭು ಆಶೀರ್ವಾದದ ಜೀವನದ ಕಡೆ ನಮ್ಮನ್ನು ನಡೆಸಬೇಕಂತ ಕಾಯ್ತಾ ಇದ್ದಾರೆ. ದೇವರ ಕೋಪದಿಂದ ತಪ್ಪಿಸೋದಕ್ಕೆ ಅನೇಕ ಸಾರಿ ಪ್ರೇರೆ ಮಕ್ಕಳುಗಳು ತಪ್ಪು ಮಾಡಿದಾಗ ತಂದೆ ಬಹಳ ರೋಷದಿಂದ ಕೋಪದಿಂದ ಹೊಡಿಲೇಬೇಕು. ಇವತ್ತು ಮನೆಗೆ ಹೋದ್ರೆ ಇವನಿಗೆ ಹಣ್ಕಾಯಿ ನೀರ್ಕಾಯಿ ಮಾಡಬೇಕಂತ ಮನೆಗೆ ಬಂದಾಗ ಪ್ರೇರೆ ತಾಯಾದವಳು ಕರುಳು ಮರುಗುತ್ತೆ. ತನಗೆ 2 ಏಟು ಬಿದ್ರೂ ಆ ಮಕ್ಕಳ ಮೇಲೆ ಕೈ ಹಾಕೋದಕ್ಕೆ ಬಿಡಲ್ಲ ತಂದೆಗೆ. ತಾಯಿಯ ಮನಸ್ಸುಳ್ಳವನು ಪ್ರೇರೆ ಯೇಸು ಪ್ರಭು. ತಾಯಿಯ ಮನಸ್ಸುಳ್ಳವನು. ದೈವ ಕೋಪವನ್ನು ದೈವ ಕೋಪದಿಂದ ನಮ್ಮ ಮೇಲೆ ಬರುವಾಗ ಯೇಸು ಪ್ರಭು ಅಡ್ಡ ಬಂದು ದೇವರಿಂದ ಬೀಳುವಂಥ ಏಟನ್ನು ತಪ್ಪಿಸಿ ತನ್ನ ಮೇಲೆ ಆ ಏಟನ್ನು ಹಾಕಿಸಿಕೊಂಡು ನಮ್ಮನ್ನು ಬಿಡಿಸಿ ತಾಯಿ
ರೂಮಲ್ಲೋ ಅಥವಾ ಹೊರಗಡೆ ಎಲ್ಲ ಹುಚ್ಚಿಟ್ಟು ತಂದೆಯ ಕೋಪಕ್ಕೆ ಈತಳು ಸಿಗಾಕೊಂಡು ಹೇಗೆ ಮಕ್ಕಳನ್ನು ರಕ್ಷಿಸಿದಳೋ ಅದೇ ರೀತಿ ಯೇಸು ಕ್ರಿಸ್ತನು ನಮ್ಮ ಪಾಪದ ನಿಮಿತ್ತ, ನಮ್ಮ ಒಂದು ಶಿಕ್ಷೆಯ ನಿಮಿತ್ತ ಆತನು ಸಿಕ್ಕಾಕೊಂಡು ಏಟು ತಿಂದನು ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ, ಇದೇ ಮತ್ತಾಯ 12:34 ಒಂದು ಸಾರಿ ನೋಡೋಣ ಪ್ರಿಯರೇ. ಮತ್ತೊಂದು ವಚನ 12:34. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ. ಏನು ಪ್ರಿಯರೇ, ನಮ್ಮ ಹೃದಯ ಭಯಂಕರವಾಗಿ ನಮ್ಮನ್ನು ಹಾಳು ಮಾಡ್ತಾ ಇದೆ. ಇಲ್ಲ ಸಲ್ಲದ್ದನ್ನು, ಮೋಸಕರವಾದದನ್ನು, ಮಾಯಕರವಾದದನ್ನು ನಂಬ್ತಾ ಇದೆ. ಅದಕ್ಕೆ ಈ ಕೆಟ್ಟ ಕೆಟ್ಟ ಭಾವನೆಗಳು ಎಲ್ಲಿ ತುಂಬಿಕೊಂಡಿದೆ ನಮ್ಮ ಹೃದಯದಲ್ಲಿ. ಈ ಹೃದಯ ಎಂಬುದಾದ ಬಾಗಿಲಲ್ಲೇ ಯೇಸು ಪ್ರಭು ಕೂಡ ನಿಂತುಕೊಂಡು ತಟ್ತಾ ಇದೆ. ಕೆಟ್ಟವನಾದಂಥ ಕೆಟ್ಟ ಸ್ವಭಾವಗಳು ನಿಮ್ಮಿಂದ ತೆಗೆದಾಕ್ರಿ. ನಾನು ಬಡಿಸುವಂಥ ಆಹಾರವನ್ನು ನೀವು ತಿಂದರೆ ತೃಪ್ತರಾಗ್ತೀರಾ. ಆಹಾರ ಏನು? ದೈವಿಕ ಆಹಾರ. ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಇಟ್ಕೊಂಡ್ರೆ ಆ ಕೆಟ್ಟ ಸ್ವಭಾವಗಳು ಹೋಗುತ್ತೆ. ಆ ಸರ್ಪದ ರೀತಿಯಲ್ಲಿರುವಂಥ ವಿಷಕರವಾದಂಥ ಜೀವನ ನಮ್ಮದು ಬಿಟ್ಟು ಹೋಗುತ್ತೆ. ಶತ್ರುಗಳನ್ನ ನೋಡಿ ಕೋಪ ಪಡುವಂಥದ್ದು, ಆವೇಶ ಪಡುವಂಥದ್ದು, ಸಾಯಿಸುವಂಥದ್ದು, ಕೊಲ್ಲುವಂಥದ್ದು, ಅನೇಕ ಗಂಟನವರೆಗೂ ದ್ವೇಷಿಸುವಂಥದ್ದು, ಇದೆಲ್ಲ ಬಿಟ್ಟೋಗುತ್ತೆ ಯೇಸು ಪ್ರಭುನ ನಂಬಿದ್ರೆ. ಸಮಾಧಾನ ಇರುತ್ತೆ, ಬಿಡುಗಡೆ ಇರುತ್ತೆ. ನಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ. ಈ ಮಾತು ಯಾರ ಪಕ್ಷದಲ್ಲಿ ಹೇಳೋದಕ್ಕೆ ಸಾಧ್ಯ? ಇಂಥ ಮಾತು, ಇಂಥ ಒಂದು ಸ್ವಭಾವ ಮನುಷ್ಯನಲ್ಲಿರೋದಕ್ಕೆ ಸಾಧ್ಯ ಬಹಳ ಕಡಿಮೆ. ಯೇಸು ಪ್ರಭುವನ್ನ ಅಂಗೀಕಾರ ಮಾಡಿಕೊಂಡ್ರೆ ಈ ಗುಣಲಕ್ಷಣಗಳು ನಮ್ಮಲ್ಲಿ ಎಂಟ್ರಿ ಆಗುತ್ತೆ. ಕೆಟ್ಟದ್ದು ಹೋಗುತ್ತೆ, ಒಳ್ಳೇದು ಬರುತ್ತೆ. ಯಾವಾಗ ಯೇಸು ಪ್ರಭುವಿನ ಮಾತುಗಳು ಈ ಹೃದಯದಲ್ಲಿ ಇಟ್ಕೊಳ್ಳುವಾಗ ಕೆಟ್ಟದ್ದು ಹೋಗುತ್ತೆ, ಒಳ್ಳೆಯದು ಬರುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು? ಯೇಸು ಪ್ರಭುವನ್ನು ನಾವು ನಮ್ಮ ಹೃದಯದಲ್ಲಿ ನಂಬಿ ನಮ್ಮ ಬಾಯಿಂದ ಅರಿಕೆ ಮಾಡಬೇಕಾಗಿದೆ. ಯೇಸು ಪ್ರಭುವೇ ಆತ್ಮರಕ್ಷಕನು, ಒಡೆಯನು ಅಂತ ನಾವು ಅರ್ಥ ಮಾಡಿಕೊಂಡಾಗ, ನಾವು ಅದನ್ನು ಅಂಗೀಕಾರ ಮಾಡಿಕೊಳ್ಳುವಾಗ ಏನಾಗುತ್ತೆ ಅಂದರೆ ಮತ್ತೊಂದು ಹೊಸ ಜೀವನ ನಿಮಗೆ ಸಿಗುವಂಥದ್ದಾಗಿರುತ್ತೆ. ಅದಕ್ಕಾಗಿ ಅರ್ಥ ಮಾಡಿಕೊಳ್ಳೋಣ ದೇವರ ಮನಸ್ಸನ್ನು. ಆ ದಿನಮಾನಗಳಲ್ಲಿ ಹೆರೋದನು ಮಾಡಿದಂಥ ಭಯಂಕರವಾದ ಕೃತ್ಯಗಳು ನಾವು ಸತ್ಯವೇದ ಗ್ರಂಥದಲ್ಲಿ ನೋಡಿದ್ದೀವಿ ಪ್ರಿಯರೇ. ಕ್ರೈಸ್ತರನ್ನು ಈ ದಿನನೂ ಹಿಂಸಿಸ್ತಾ ಇದ್ದಾರೆ. ಆ ದಿನದಲ್ಲಿ ಎರಡು ವರ್ಷದ ಮಕ್ಕಳನ್ನು ಕೊಂದು ಆತನು ಪ್ರಿಯರೇ ರಕ್ತಪಾತವನ್ನು ಮಾಡಿದನು. ಕ್ರೂರ ಮನಸ್ಸು ಪ್ರಿಯರೇ. ಹೆರೋದನ ಹೊರಗಡೆ ಸೇರಿಕೊಂಡಿದ್ದಂಥದ್ದು ದುಷ್ಟಶಕ್ತಿ. ಆ ದುಷ್ಟಶಕ್ತಿಯನ್ನು ನಿರ್ಮೂಲ ಮಾಡೋದಕ್ಕೋಸ್ಕರನೇ ಯೇಸು ಪ್ರಭು ಈ ಲೋಕಕ್ಕೆ ಬರಣವಾಯಿತು. ಈ ದಿನ ನಮ್ಮ ಮಕ್ಕಳ ಜೀವನ ಚಿಕ್ಕ ವಯಸ್ಸಿನಲ್ಲೇ ದುಷ್ಟಶಕ್ತಿ ಹಾಳು ಮಾಡ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಮಕ್ಕಳಲ್ಲಿ ಬರುವಂಥ ಮಾತುಗಳು ಭಯಂಕರವಾಗಿವೆ. ಕೆಟ್ಟ ಮಾತು, ಹೊಲಸು ಮಾತು, ಕೆಟ್ಟ ನಡವಳಿಕೆಯಿಂದ ಚಿಕ್ಕ ಮಕ್ಕಳು 10 ವರ್ಷದ 8 ವರ್ಷದ ಮಕ್ಕಳುಗಳು ಬಾಯಲ್ಲಿ ಬರುವಂಥ ಮಾತು ನೋಡಿದಿರ ಭಯಂಕರ ಹೊಲಸಾಗಿರ್ತಾರೆ. ಇಂಥವರ ನಡವಳಿಕೆಗಳನ್ನು, ಇಂಥ ಸ್ವಭಾವಗಳನ್ನು ದೈವಿಕ ರೀತಿಯಲ್ಲಿ ಬದಲಾಯಿಸೋದಕ್ಕೋಸ್ಕರ, ದೇವರುಗಳಂತೆ ಇವರನ್ನು ಮಾಡೋದಕ್ಕೋಸ್ಕರ ಯೇಸು ಪ್ರಭು ಈ ಲೋಕಕ್ಕೆ ಬರೋಣವಾಯಿತು ಪ್ರಿಯರೇ. ಆದ್ದರಿಂದ ಈ ಮಾತುಗಳನ್ನು ನಾವು ಅಂಗೀಕಾರ ಮಾಡಿಕೊಳ್ಳೋಣ. ಯೇಸು ಪ್ರಭು ಹುಟ್ಟಬೇಕೆಂದು ಯೆರೆಮೀಯನ ಗ್ರಂಥದಲ್ಲಿ ಅನೇಕ ವರ್ಷಗಳ ಹಿಂದೆ ಇದು ಪ್ರವಾದನ ರೂಪವಾಗಿ ಬರೆಯಲ್ಪಟ್ಟಿತ್ತು ಪ್ರಿಯರೇ. ಯೇಸು ಪ್ರಭು ಸಾಮಾನ್ಯದವನಂತೂ ಮೊದಲೇ ಅಲ್ಲ. ನಕ್ಷತ್ರವು ಕೂಡ ಆತನ ಹುಟ್ಟು ಸ್ಥಳವನ್ನು ತೋರಿಸೋದಕ್ಕೆ ನಕ್ಷತ್ರ ರೂಟ್ ಮ್ಯಾಪ್ ತೋರಿಸ್ತಾ ಇದೆ. ನಕ್ಷತ್ರನ ಜೋಯಿಸರಿಗೆ, ಪಂಡಿತರಿಗೆ, ಮಹಾಜ್ಞಾನಿಗಳು ಬಂದು ಅಡ್ಡ ಬೀಳ್ತಾ ಇದ್ದಾರೆ. ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ ಚಿನ್ನ ಧೂಪರತಿಗಳನ್ನು ಇಟ್ಟು. ಯೇಸು ಪ್ರಭುಗೆ ಏನು ಹಣೆ ಬರ ಇತ್ತು ಪ್ರೇರೆ? ಹೋಗಿ ಬುದ್ಧಿವಾದವನು ಎಲ್ಲೋ ಭಾರತ ದೇಶದಲ್ಲಿ ಬುದ್ಧನ ಹತ್ರ ಬಂದು ಕಲಿಯೋದು ಅಂತದ್ದು ಏನೈತೆ ಹೇಳಿ? ಆ ಶತಮಾನದಲ್ಲೇ ಬಂದು ಜೋಯಿಸರು, ದೊಡ್ಡ ದೊಡ್ಡ ಜ್ಞಾನಿಗಳು ಬಂದು ಆತನಿಗೆ ಅಡ್ಡ ಬೀಳಬೇಕಾದ್ರೆ ಈತನ ಹೋಗಿ ಇನ್ನೊಬ್ಬರ ಹತ್ರ ಜ್ಞಾನ ಕಲಿಯೋದಕ್ಕೆ ಹೋಗುವಂಥ ಅವಶ್ಯಕತೆ ಆದರೂ ಏನಿದೆ ಹೇಳಿ? ಏನಾದ್ರು ಅವಶ್ಯಕತೆ ಐತೆ ಅಂದ್ರೆ ಏನು ಅವಶ್ಯಕತೆ ಇಲ್ಲ ಪ್ರೇರಿ ಆತನಿಗೆ. ಆತನು ಹುಟ್ಟಿದಾಗಲೇ ಮಹಾಜ್ಞಾನಿ ಆತನು. ಇನ್ನೊಬ್ಬರ ಹತ್ರ ಜ್ಞಾನ ಕಲಿಯುವಂಥ ಮೂಢತ್ವ ಆತನಿಗೆ ಇರಲಿಲ್ಲ. ಅರ್ಥ ಆಯ್ತಾ? ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ವಚನದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಇದುವರೆಗೂ ಸತ್ಯವೇದ ಗ್ರಂಥದಲ್ಲಿರುವಂಥ ಅನೇಕ ಮಾತುಗಳನ್ನು ತಂದೆ ಓದಿ ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೇನೆ ತಂದೆ. ಆ ದಿನಮಾನಗಳಲ್ಲಿ ನಡೆದಿದ್ದಂಥ ಅನೇಕ ಅನಾಹುತಗಳು ತಂದೆ ನಿಮ್ಮ ವಚನದಲ್ಲಿ ತಂದೆ ನೀವು ಬರೆಸಿದ್ದೀರಪ್ಪ.
ಆದರೂ ನಿಮ್ಮ ಮಕ್ಕಳನ್ನು ತಂದೆ ನೀವು ಕಾಪಾಡಿ ಲೋಕದ ರಕ್ಷಣೆಗೋಸ್ಕರ ಆತನು 33 ವರ್ಷ ಬದುಕಿ ನಮ್ಮೆಲ್ಲರ ವಿಮೋಚನೆಗೋಸ್ಕರ ಆತನು ಸತ್ತು ಭಯಂಕರವಾದ ರೀತಿಯಲ್ಲಿ ತಂದೆ ಉಣಲ್ಪಟ್ಟು ನಮ್ಮ ಪಾಪ ವಿಮೋಚನೆಗೋಸ್ಕರ 3 ದಿವಸದಲ್ಲಿ ಎದ್ದನು ತಂದೆ. ಈ ವಿಷಯವನ್ನು ಕುರಿತಿನ ಮುಂದಿನ ದಿನಮಾನಗಳನ್ನು ಮಾತನಾಡುವುದಕ್ಕೆ ನೀವು ತಾನೇ ನಿಮ್ಮ ಆತ್ಮನ ಸಹಾಯವನ್ನು ಒದಗಿಸಿಕೊಟ್ಟು ನಮ್ಮನ್ನು ನಡೆಸಬೇಕೆಂದು ಈ ಪ್ರಾರ್ಥನಾ ಮನೆ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತೇಸನಂದು ಪ್ರಾರ್ಥಿಸಬೇಡಿ ಹೊಂದಿದೆ ತಂದೆ. ಆಮೇಲೆ ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತನ ವಂದನೆಗಳು.